ಏನಿಲ್ಲ, ನಿಮ್ಮನ್ನ ಮಾತಾಡ್ಸ್ಕೊಂಡು ಅವ್ರು ಮಾತಾಡ್ತೀನಿ. ಏನ್ ನಿಮ್ಮ ಹೆಸರು? ಜಯಂತಿ ಅಂತಾರಿ. ಜಯಂತಿ. ಜಯಂತಿ ಅವರೇ, ನೋಡ್ರಿ ಈ ತರ ಏರಿಯಾದಲ್ಲಿ ಬದುಕ್ತಾ ಇದ್ದೀರಾ, ಎಷ್ಟು ಸಮಸ್ಯೆಗಳಿವೆ ಅಂತ ನಾವು ಕೇಳಕ್ ಬಂದಿದೀವಿ. ನೀವು ಹೇಳಿದ್ರೆ ನಿಮ್ಮ ಸಮಸ್ಯೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಟುತ್ತೆ. ಬಾತ್ರೂಮು ಬ್ಲ್ಯಾಕ್ ಆಗಿಬಿಡುತ್ತೆ, ಕ್ಲೀನ್ ಮಾಡಲ್ಲ ಇದು. ಅದನ್ನೇ ಏನು ಎಲ್ಲ ಸಮಸ್ಯೆಗಳು ಮತ್ತೆ ಆಮೇಲೆ ಇದು ಕಾವ ಕ್ಲೀನ್ ಮಾಡಬೇಕು. ಮಾಡಿಲ್ವಾ? ಇಲ್ಲ ಇಲ್ಲ ರೀ. ಎಷ್ಟು ದಿನ ಆಯ್ತು ಮಾಡಿ? ಮಾಡಿ ಆಯ್ತು 4-5 ವರ್ಷ ಆಯ್ತು. 4-5 ವರ್ಷ ಆಯ್ತಾ? ಆಯ್ತು. ತಿರ್ಗಾ ಕೇಳ್ಬಿಟ್ಟು ಹೋದ್ರೆ ತಿರ್ಗಾ ಬರ್ತಾ ಇಲ್ಲ. BBMP ಅವ್ರು ಯಾರು ಬಂದೇ ಇಲ್ಲ ಈ ಕಡೆಗೆ? ಯಾರೇ ಇಲ್ಲ, ಬೇರೆ ಬರೋದೇ ಇಲ್ಲ ಈ ಕಡೆ. ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಇದೆಯಾ ಇಲ್ಲಿ? ಪಬ್ಲಿಕ್ ಇದ್ದೆ, ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಒಂದೇ ಎಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ. ಹೌದು, ಯಾರು ಕ್ಲೀನ್ ಮಾಡಂಗಿಲ್ಲ ಇಲ್ಲ ಅಲ್ಲಿ. ಮತ್ತೆ ಬೇರೆ ಬೇರೆ ಈ ಚರಂಡಿ ವ್ಯವಸ್ಥೆ ಇದೆಯಾ? ಇಲ್ಲ ಇಲ್ಲ, ಯಾವ್ದಿಲ್ಲ ರೀ. ನೋಡಿ ಮತ್ತೆ ಎಲ್ಲ ಚೆನ್ನಾಗೇ ಇದೀವಿ ಅಂದ್ರೆ ಎಲ್ಲ ಅದ್ಭುತ ಅಂದ್ರೆ ಹೇಳಿದ್ರೆ ಈ ಕಡೆ ಇಲ್ಲ ಇಲ್ಲ ಅಂತ. ನೀವು ಚೆನ್ನಾಗಿದ್ದೀರಾ, ನೀವು ಊಟ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೀರಾ. ಆಮೇಲೆ ಬೇರೆ ಇದು ಗೃಹಲಕ್ಷ್ಮಿ ಬರ್ತಿದ್ಯಾ? ಇಲ್ಲ ರೀ, ಬರ್ತಾ ಇಲ್ಲ. ಹೌದಾ? ಕೇಳ್ಬೇಕಲ್ವಾ ನೀವು? ಏನ್ ಕೇಳಿದ್ರೆ ಹೇಳ್ಬಿಡ್ತಾರ ರೀ, ಏನು ಹೇಳಲ್ಲ. ನೀವು ಹೇಳಿದಕ್ಕೆ ನಾವು ಆಸೆ ಪಟ್ಟು ಓಟ್ ಹಾಕ್ತು. ಅಣ್ಣ ನಿಂತವ್ ಬರ್ತೀನಿ, ಅಣ್ಣ ಸಕದ ಮಾತಾಡ್ತಿದ್ದೆ, ಬರ್ತೀನಿ. ಹೇಳಿ. ಅಷ್ಟೇ ರೀ, ಯಾರು ಬರಲ್ಲ, ಏನ್ ಮಾಡಲ್ಲ ಇಲ್ಲಿ ಈ ಕಡೆ. ಏನು ಬರಲ್ಲ, ಯಾರು ಬರಲ್ಲ. ನೋಡ್ತಾ ಇದ್ರೆ ದಂಡುಪಳ್ಳಿ ಪಿಕ್ಚರ್ ಒಬ್ಬ ವಿಲನ್ ಅವನೇ, ಸೇಮ್ ಹಂಗೆ ಕಾಣ್ತೀರಾ ಸಾಕದಾಗೆ ಅಲ್ವಾ? ಏನ್ ನಿಮ್ಮ ಹೆಸರು? ಕರ್ನಾಟಕ ಅಂತ. ಓಕೆ. ಹೆಂಗೆ ನಿಮ್ಮ ಏರಿಯಾ? ಎಲ್ಲಿ ಅಣ್ಣ 42 ಲಕ್ಷ ಬೆಂಗಳೂರು. 40 ಜನ ಇದ್ದಾರೆ, 40 ಲಕ್ಷ ಇದ್ದಾರೆ. ಹೌದಾ? ಈ ಏರಿಯಾದಲ್ಲಿ ಬಂದು ಹೊರಗಡೆ ಹೋಗಿ ನೋಡಿದ್ರೆ ಬರಲ್ಲ. ಬೇರೆ 40,000 ಅಂತ ಹೇಳೋಣ. 40 ಲಕ್ಷ ಇದ್ದಾರೆ. ಬನ್ನಿ, ಎಲ್ಲ ಏರಿಯಾ ಹೆಂಗಿದೆ ನೋಡಿದಕ್ಕೆ ಹಿಂಗೆ. ಎಷ್ಟು ಮನೆ ಇದೆ? ಮನೆ ಏನು ಲಗ್ನ ಮಾಡ್ಕೊಂಡು ಬರೋಕೆ ಆಗುತ್ತೆ ನಮಗೆ? ಮನೆ ಲೆಕ್ಕ ಮಾಡ್ಕೊಳಕ್ ಬರೋಕ್ಕಾಗ್ಲಿಲ್ಲ, ಮನೇಲಿರೋ ಜನ ಲೆಕ್ಕ ಮಾಡ್ಬಿಟ್ರ? 40 ಲಕ್ಷ 40 ಲಕ್ಷ ಲೆಕ್ಕ ಮಾಡ್ಬಿಟ್ರಿ ನೀವು? ಹೌದು, ಅಷ್ಟೇ. ಈಗ ನೀವು 40 ಲಕ್ಷ ಹೇಳ್ತಿದ್ದೀರ ಅಂತಂದ್ರೆ ಒಂದ್ ಮನೇಲಿ 3 ಜನ 4 ಜನ ಅಂತಂದ್ರು 1 ಲಕ್ಷ ಮನೆ ಇರ್ಬೇಕಿಲ್ಲ. ಇದೆಯಾ? ಜಾಸ್ತಿ ಇದೆಯಾ? ಪಕ್ಕ ಲಕ್ಷ ಮೇಲೆ ಇದೆ ಮನೆ. ಹೌದಾ? ಆಯ್ತು. ಪಬ್ಲಿಕ್ ಟಾಯ್ಲೆಟ್ಸ್ ಇದೆಯಾ? ಇದೆ, ಇಲ್ಲಿ ಬ್ಯಾಕ್ ಸೈಡ್. ವರ್ಕ್ ಆಗುತ್ತಾ? ಎಲ್ಲಿ ವರ್ಕ್ ಆಗುತ್ತೆ? ಏನು ಯಾರು ಬಂದ್ರೆ ಫಸ್ಟ್ ಕೌನ್ಸಿಲರ್ ಬಂದು ಕ್ಲೀನ್ ಮಾಡೋದಕ್ಕೆ, ಅದು ನೋಡೋದಕ್ಕೆ ಬಂದ್ರೆ ಪರವಾಗಿಲ್ಲ. ಓಟ್ ಕೇಳಕ್ಕೆ ಮಾತ್ರ ಬಂದ್ರೆ ಓಟ್ ಕೇಳಕ್ ಬರ್ತಾರೆ, ತಗೋ 1-2 ಸಾವಿರ ರೂಪಾಯಿ ಅಂತ ಇಡ್ತಾರೆ, ಹಾಕೊಂಡ್ಬಿಡ್ತೀರಾ? ಯಾರಾದ್ರು ಇಲ್ಲಿ ಯಾರಾದ್ರು ದುಡ್ಡು ಇಸ್ಕೊಂಡ್ರೆ ಹೇಳಿದ್ರೆ ಅವ್ನು ಬಂದು ಕೌನ್ಸಿಲರ್ MLA ಬಂದು ಈ ಥರ ದುಡ್ಡು ಕೊಟ್ಟಿದ್ದಾನೆ ಹೇಳಿದ್ರೆ ನಮ್ಮ ಮುಂದೆ, ಆಮೇಲೆ ಅವ್ರಿಗೆ ದುಡ್ಡು ನೀವು ಇಸ್ಕೊಂಡಿಲ್ವಾ ಅಥವಾ ಅವ್ರು ಕೊಟ್ಟಿಲ್ವಾ? ಅವ್ರು ಕೊಟ್ಟಾರ, ನಾವು ಇಸ್ಕೊಳ್ಳಲ್ಲ. ಕೊಡಕ್ ಬಂದವ್ರೆ? ಕೊಡಕ್ ಬಂದ್ರು ಯಾಕೆ ಯಾರು ಬರಲ್ಲ. ಅವ್ರವ್ರು ಕೊಟ್ಟು ಕಳ್ಸಾರ ನೋಡು, ಅವ್ರವ್ರ ಮನೆಗೆ ಜೋಬಿನಲ್ಲಿ ಹಾಕೊಂಡು ಹೋಗ್ತಾರೆ. ಗೊತ್ತಾ? ಕೊಟ್ಟಿದ್ದು ಇಸ್ಕೊಬಿಡ್ತಿದ್ರೆ ನಾ ಯಾಕೆ ಇಸ್ಕೊಳ್ತೀವಿ? ನಮ್ಗೆ ಯಾಕೆ? ನಾವು ದುಡಿಯೋದೇ ಸಾಕು ನಮ್ಗೆ. ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಕೊಡ್ತೀಯಾರಲ್ಲ ಮತ್ತೆ? ಏನು ಕೊಡ್ತಾರೆ? 2,000 ರೂಪಾಯಿ. 2,000 ರೂಪಾಯಿ ಎಲ್ಲಿ ಕೊಡ್ತಾರೆ? ಈ ಪಬ್ಲಿಕ್ ಈ ಏರಿಯಾನಲ್ಲಿ ಎಷ್ಟು ಜನಕ್ಕೆ ಬರ್ತೇನೆ ಕೇಳಿ. ಆಯ್ತು ಅವ್ರೆ, ನೋಡಿ ಇಷ್ಟು ಇಕ್ಕಟ್ಟಲ್ಲಿ ಕಷ್ಟಪಟ್ಟು ಬದುಕ್ತಾ ಇದ್ದೀರಾ, ಏನ್ ಸಮಸ್ಯೆ ಅನ್ರಿ? ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಇಲ್ಲ, 2 ತಿಂಗಳಿಂದ ಬರ್ತಾ ಇಲ್ಲ. ಡಮಾರು. ಬೇರೆ ಏನ್ ಸಮಸ್ಯೆ ಇದೆ? ಬಾತ್ರೂಮ್ ಪ್ರಾಬ್ಲಮ್ ಒಂದಿದೆ, ಅದು ಒಂದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಏನ್ ಪ್ರಾಬ್ಲಮ್ ಅದು? ನಾನು ಹೋಗ್ತೀನಿ ಅಲ್ಲಿಗೆ. ಅವಾಗ ಬ್ಲಾಕ್ ಆಗ್ತಾ ಇದೆ, ತುಂಬಾ ಗಲೀಜಾಗಿದೆ. ಕ್ಲೀನ್ ಮಾಡಕ್ಕೆ ನಾವೇ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಕೊಳ್ಬೇಕು ಅಷ್ಟೇ. ಏನ್ ಮಾಡ್ತಾವ್ರೆ MLA? ಏನ್ ಯಾರಿಗೆ ಹೇಳ್ತಿಲ್ವಾ? BBMP ಅವ್ರಿಗೆ ಹೇಳ್ತಿಲ್ವಾ? ಯಾರು ಬಂದು ಮಾಡಲ್ಲ ಇಲ್ಲಿ. MLA ಹೆಂಗೆ ಹ್ಯಾರಿಸ್? ಅದೆಲ್ಲ ನಾವೇನು ಮಾತಾಡಕ್ಕೆ ಇಲ್ಲ. ಭಯನಾ? ಭಯ ಯಾಕೆ ಅಂತ ವಾಯ್ಸ್ ರೇಸ್ ಮಾಡ್ತಾ ಇದೀರಿ, ಆದ್ರೆ ಮಾತಾಡಕ್ ಆಗಲ್ಲ ಅಂತ ಮೆಲ್ಲು ಕೇಳ್ತಾ ಇದೀರಿ. ಇಲ್ಲ, ನೀವು ಅದೊಂದು ಬಾತ್ರೂಮ್ ಒಂದು ಇದು ಮಾಡಿ ಸ್ವಲ್ಪ ಮಾಡೋಣ, ಹೋಗ್ತೀವಿ ಅಷ್ಟೇ, ಸಾಕು ಅಷ್ಟೇ. ಬೇರೆ ಚರಂಡಿ ವ್ಯವಸ್ಥೆ ಇದೆಯಾ? ಚರಂಡಿ ವ್ಯವಸ್ಥೆ ಇದೆಯಾ? ಇಲ್ಲ. ಬಾತ್ರೂಮ್ ಒಂದಿದ್ರೆ ಸಾಕ? ಅದು ನೀರು ಹೋಗೋದು ಬೇಡವಾ? ನೀವು ಇಲ್ಲಿ ಪಾತ್ರೆ ತೊಳೆದ್ರೆ ನೀರು ಹೋಗೋದು ಬೇಡವಾ? ಹೋಗ್ಬೇಕು, ಯಾರಿಲ್ಲ ಅಂತ ಹೇಳಿದ್ರು. ಏನು ಇಲ್ಲ ಅಂತ ಆರಾಮಾಗಿ ತಿಳಿಸ್ಬಿಟ್ರು. ಓಕೆ, ಆಯ್ತು ಸರ್. ನಿಮ್ಮ ಏರಿಯಾಗೆ ಬಂದಿದ್ದೀವಿ ಇವಾಗ ನಾವು. 100 ವರ್ಷದ ಏರಿಯಾ ಅಂತ ಇದು. ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಿಮಗೆ ಅನಿಸ್ತಾ ಇದೆ? ಈ ತನಕ ಏನೂ ಆಗಿಲ್ಲ ಏರಿಯಾಗೆ. ಟಾಯ್ಲೆಟ್ ಬಂದು ನೋಡಿ, ಮೈನ್ ಅದೇ ಬಂದು ನೋಡಿ, ಅಲ್ಲೇ ಹೋಗೋಣ. ಎಲ್ಲಿ ಬನ್ನಿ, ಎಲ್ಲಿ
ಈಗ ಅದ್ಯಾವುದೋ ಅವಾಗಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಟಾಯ್ಲೆಟ್ ಸಮಸ್ಯೆ ಏನು ಅಂತ. ನೋಡಿ ಇಲ್ಲಿ ಏನಿದೆ, ಇಲ್ಲಿ ಚರಂಡಿ ವ್ಯವಸ್ಥೆನೇ ಇಲ್ವಲ್ರಿ. ಏನ್ರಿ ಹ್ಯಾರಿಸ್ ಅವರೇ, MLA ಹ್ಯಾರಿಸ್ ಅವರೇ, ಪ್ಯಾರಿಸ್ಗೆ ಹೋಗಿದ್ದೀರಾ ಅಂತ ಕಾಣುತ್ತೆ. ಇರಲಿ, ನೋಡಿ ಇಲ್ಲಿ ಬಾ ಭಯಂಕರ. ಲೇಡೀಸ್ ಟಾಯ್ಲೆಟ್ ಇದು, ಮಹಿಳೆಯರ ಶೌಚಾಲಯ. ಮಹಿಳೆಯರ ಶೌಚಾಲಯ. ಇಂಥ ಒಂದು ಜಾಗದಲ್ಲಿ ಬದುಕ್ತಾ ಇದ್ದಾರೆ ಜನ. 100 ವರ್ಷದ ಏರಿಯಾ ಇದು, 100 ವರ್ಷದ ಏರಿಯಾ. ಬನ್ನಿ, 100 ವರ್ಷದ ಏರಿಯಾ ಇದು. ಇಲ್ಲಿ ನೋಡಿ, ಕಸ ನೋಡ್ತಾ ಇದ್ದೀರಾ, ಈ ಕಸದ ಜಾಗ ನೋಡ್ತಾ ಇದ್ದೀರಾ. ಹೋ ಪಾಪ, ನಮ್ಮ ಹುಡುಗರಿಗೆ ಭಾರಿ ಮೋಸ. ಹುಡುಗಿರದೇ ಪರವಾಗಿಲ್ಲ, ಒಂಚೂರು ಲೇಡೀಸ್ದೇ ಪರವಾಗಿಲ್ಲ. ಶೌಚಾಲಯ ನೋಡಿಲಿ, ನೋಡಿಲಿ, ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ನೋಡಿ, ಬನ್ನಿ ಮಂಜುನಾಥ್, ಬನ್ನಿ. ಬಾ 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 ಬಾ. ಆಗಲ್ಲ, ಅದನ್ನ ತೋರ್ಸಕ್ಕಾಗಲ್ಲ. ಸಿಂಪಲ್ ತೋರ್ಸ್ಕೊಂಡು ಹೋಗ್ಬೇಕು, ಅದನ್ನ ತೋರ್ಸಕ್ಕಾಗಲ್ಲ. ಎಲ್ಲ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗ್ಬಿಟ್ಟಿದೆ. ಇದನ್ನ ಸರಿ ಮಾಡಿಸುವಂತ ಕೆಲಸನೇ ಆಗಲ್ಲ. ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ. ನಾವು ಹೊರಡ್ತೀರಪ್ಪ. ಇಂಥ ಒಂದು ಜಾಗಕ್ಕೆ ನಾನು ಇಷ್ಟು ದಿನ ಸ್ಟೋರಿ ಮಾಡೋದ್ನಲ್ಲ, ಇಂಥ ಒಂದು ಜಾಗಕ್ಕೆ ನಾನು ಬಂದಿಲ್ಲ. ಯಾವ ರೀತಿಯಾದಂಥ ಪರಿಸ್ಥಿತಿ. ನಿಜಕ್ಕೂ ಕೂಡ ಒಂದು ಟಾಯ್ಲೆಟ್ ಅಂತ ಮಾಡಿದ್ದೀರಾ, ಪಬ್ಲಿಕ್ ಟಾಯ್ಲೆಟ್ ಅಂತ ಮಾಡಿದ್ದೀರಾ, ಸರಿಯಾದ ವ್ಯವಸ್ಥೆನೇ ಇಲ್ಲ. ಮಾಯಾ ಬಜಾರ್ ಸ್ಲಮ್ನ ಅನಾವರಣ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನೋಡಿ ಹೆಂಗಿದೆ, ನೋಡಿ ಯಾವ ಥರ ಇದೆ ಪರಿಸ್ಥಿತಿ. ಬನ್ರಿ ಇಲ್ಲಿ. ಏನು ನಿಮ್ಮ ಹೆಸರು? ಚಂದ್ರ. ಒಂಚೂರು ಮುಂದಕ್ಕೆ ಬನ್ನಿ, ಆಮೇಲೆ ಕಾಣಕ್ಕಿಲ್ಲ ಚಂದ್ರನ ಬೆಳಕು ನಮಗೆ. ಚಂದ್ರ ಅವರೇ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾ ಬಂದು 24 ವರ್ಷ ಆಯ್ತು. ಓಟ್ ಹಾಕಿದ್ರಾ? ಹಾಕಿದ್ನ. ಅವ್ರು ಗೆದ್ರಾ? ಗೆದ್ರು. ನಿಮ್ಮ ಮನಸ್ಸಲ್ಲಿ ಇದ್ರಲ್ಲ ಅವರು ಗೆದ್ರು. ಗೆದ್ಬಿಟ್ಟು ಏನ್ ಮಾಡಿದ್ರು? ಏನು ಮಾಡಿಲ್ಲ. ಅದು ಹೇಳಿ, ಮತ್ತೆ ಏನೇನ್ ಮಾಡಿಲ್ಲ, ಏನೇನ್ ಮಾಡ್ಬೇಕಿತ್ತು? ನಮ್ಗೇನ್ ಗೊತ್ತಾ, ಇಲ್ಲಿ ಬಾತ್ರೂಮ್ ಇಲ್ಲ. ಪಬ್ಲಿಗೆ ಹೋಗ್ಬೇಕು ಅಷ್ಟೇ. ನಮ್ಗೆ ಯಾರು ಗೆದ್ರು ಏನ್ ಮಾಡಿಲ್ಲ. ನಮ್ಗೆ ಪಬ್ಲಿಕ್ ಅಲ್ಲಿ ಹಾವಿದೆ. ಎಲ್ಲಿ? ಬಾತ್ರೂಮ್ ಅಲ್ಲಿ. ಬಿಡಿ, ಅಲ್ಲ ಹಾವಲ್ಲ, ಏನಿಲ್ಲ ಅಂದ್ರೆ ಹೋಗಕ್ಕೆ ಆಗ್ತಿಲ್ಲ. ನಾವು ನೋಡಕ್ಕೆ ಎಲ್ಲೂ ಹೋಗ್ಲಿ ನಾನು. ಹಾವಿದೆ, ಹೆಂಗ್ ಹೋಗೋದು? ಏನಾದ್ರು ನಮ್ಮ ಬಾತ್ರೂಮ್ ಬೇರೆ ಬಾತ್ರೂಮ್ ಬೇಕು ಎಲ್ರಿಗೆ. ಎಲ್ರ ಮನೇಲಿ ಬಾತ್ರೂಮ್ ಇಲ್ಲ ಅಷ್ಟೇ. ಇಲ್ಲಿ ಪಾತ್ರೆ ಎಲ್ಲ ಇಲ್ಲೇ ತೊಳಿತೀರಾ? ಇಲ್ಲೇ ತೊಳಿ. ಏನಾಯ್ತಿಲ್ಲ ಹೋಗ್ ಚರಂಡಿ ಎಲ್ಲ ಬಿದ್ದೋಗ್ತಾ ಇದೆ. ಮಳೆ ಬಂದ್ರೆ ಭಯ ಆಗ್ತಾ ಇದೆ ಅಷ್ಟೇ. ಮಳೆ ಬಂದ್ರೆ ಹೆಂಗಿರುತ್ತೆ ಪರಿಸ್ಥಿತಿ? ನೋವಾಗುತ್ತೆ, ಹೆಂಗ್ ನಡಿಬೇಕು ಅಂತ ಗೊತ್ತಿಲ್ಲ. ಓಟ್ ಹಾಕಕ್ ಕೇಳಕ್ ಬರ್ತಾರಲ್ಲ, ಎಲ್ರು ಇಳಿಸ್ಬೇಕಿತ್ತು ಅವ್ರನ್ನ ಒಳಕಿದೊಳಗೆ. ತಾಜ್ಕತ್ತಿರಲ್ರಿ, 200 ರೂಪಾಯಿ ಬಂತ? 2 ತಿಂಗಳು ಬಂದಿಲ್ಲ. 2 ತಿಂಗಳು ಬಂದಿಲ್ಲ. ಬರುತ್ತೆ ಅಂತ ಆಸೆ ಪಟ್ಟಿದ್ರ? ಆಸೆ ಪಟ್ಟದ್ ಬಂದಿಲ್ಲ. ರೇಷನ್ ಕಾರ್ಡ್ ಇದೆಯಾ ನಿಮ್ದು? ಇದೆ. ಅಕ್ಕಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ನಾವು 9 kg ಕೊಟ್ರು. 9 kg. ನಿಮ್ಮ ಹೆಸರೇನು? ಪುಷ್ಪಕಾಂತಿ. ಇವ್ರು ಚಂದ್ರಕಾಂತಿ, ನೀವು ಪುಷ್ಪಕಾಂತಿ. ಒಂಚೂರು ಮುಂದಕ್ಕೆ ಬನ್ನಿ. ಬರಲ್ವಾ? ಕನ್ನಡ ಬರಲ್ವಾ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಕರ್ನಾಟಕದಲ್ಲಿ? ಎಷ್ಟು ವರ್ಷದಿಂದ ಇದ್ದೀರಾ? 40 ವರ್ಷ. 40 ವರ್ಷದಿಂದ ಕರ್ನಾಟಕದಲ್ಲಿ ಇದ್ದೀರಾ. ಕನ್ನಡ ಬರಲ್ವಾ? ಕಲ್ತಿಲ್ವಾ? ಕಲ್ಸ್ಕೊಟ್ಟಿಲ್ವಾ ಇವರು? ಕನ್ನಡ ಕಲ್ಸ್ಕೊಟ್ಟಿಲ್ವಾ? ಬರಿಲ್ಲ. ತೆರೆಯೋದು ಪೋಯ ಅಂತ ಬೈತೀರಣ. ನಮಸ್ಕಾರ. ಅಯ್ಯೋ ಇಲ್ಲಿ ಬಂದ್ರಿ. ಅಯ್ಯೋ ಇಲ್ಲಿ ಬಂದ್ಬಿಟ್ರ ನೀವು? ಯಾರು? ಅಯ್ಯೋ ಎಸ್ಕೇಪ್ ಕೇಳಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಸರಳ ಸರ್. ಸರಳ ಅವ್ರೆ, ಸರಳವಾಗಿ ಕೇಳ್ತೀನಿ, ನೀವು ಸರಳವಾಗಿ ಉತ್ತರ ಕೊಡಿ. ಆಮೇಲೆ ಅವ್ರ ಹತ್ರ ಮಾತಾಡಿ. ನಿಮ್ಗೆ 200 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಇಲ್ಲ, ಬಂದಿಲ್ಲ ಇವಾಗ. ಎಷ್ಟು ತಿಂಗಳಾಯ್ತು? ಆಯ್ತು, 4 ತಿಂಗಳಾಯ್ತು. 4 ತಿಂಗಳಿಂದ ಬಂದಿಲ್ವಾ? ಗಿಂಚಿನ ಏನಾದ್ರು ಬರ್ಬೇಕಾ? ಅದೇನು ಬಂದಿಲ್ಲ.
ಹೆಂಗ್ ಬದುಕ್ತಿದ್ದೀರಿ ಇಲ್ಲಿ ಏರಿಯಾದಲ್ಲಿ? ಹೆಂಗ್ ಬದುಕ್ತಿದ್ದೀರಿ ನೀವು? ಮಾತಾಡ್ಸಕ್ ಬಂದ್ರೆ ಸುಮ್ಮನೆ ಹೊಂಟೋಯ್ತಿರಲ್ಲ. ನಾಚ್ಕೊಂಡು ಹೊಸಿ ಹೇಳಿ, ನಿಮ್ಮ ಪ್ರಾಬ್ಲಮ್ ಎಲ್ಲವ? ಆವಾಗ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಅದು ಬಿಡಿ, ಇದು ಏರಿಯಾ ಪ್ರಾಬ್ಲಮ್ ಹೇಳಿ ಈಗ. ಏರಿಯಾ ಇದು ಮಾಯಾ ಬಜಾರ್ ಹಿಂಗೆ ಇರುತ್ತೆ. ಮಾಯಾ ಬಜಾರು ಆಯಾಗಿರುತ್ತಾ? ಹಿಂಗೆ ಇರುತ್ತೆ. ಅದೇ ಮಾಯವಾಗಿರುತ್ತೆ, ಎಲ್ಲ ಮಾಯಾ. ಬನ್ನಿ, ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶನ್ ಅಂತ. ವೆಂಕಟೇಶ್ ನನ್ನ ಹೆಸರು. ವೆಂಕಟೇಶ್ ಅವರೇ, ನಿಮ್ಮ ಏರಿಯಾಗೆ ನಾವು ಬಂದಿದ್ದೀವಿ. ಇದುವರೆಗೂ ಈ ಏರಿಯಾಗೆ ಯಾವ್ದಾದ್ರು ಮೀಡಿಯಾ ಬಂದಿತ್ತಾ? ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್. ಯಾವ ಚಾನಲ್ ಬಂದಿಲ್ಲ? ಯಾವ್ದು ಬಂದಿಲ್ಲ. ನಾವು ಬಂದಿದ್ದೀವಿ ಅಂತ ಅಂದ್ಮೇಲೆ ಮಾತಾಡ್ಬೇಕಲ್ವಾ? ನಾಚ್ಕೊಂಡು ಹೋಯ್ತಾ ಇದ್ದಾರೆ. ಹೇಳ್ತಾ ಇದೀನಲ್ಲಪ್ಪ, ನೋಡಪ್ಪ ಎಲ್ಲಿಗೆ ಹೆಂಗಿದೆ ನೋಡಪ್ಪ, ಅದೆಲ್ಲ ನೋಡಿ ದಾರಿ ಸರಿ ಇಲ್ಲ. ಓಕೆ, ಎಲ್ಲ ಕಡೆನೂ ನೀರು ನಿಂತಿದೆ. ಓಕೆ, ಎಲ್ಲ ಕಡೆ ನೀರು ನಿಂತಿದೆ. ಯಾವಾಗ ನೋಡಿ ಅಲ್ಲಿ ಬಾತ್ರೂಮ್ ನೋಡಿದ್ರೆ ಹೆಂಗಿದೆ ನೋಡಿದಿರಾ? ಅಲ್ಲಿ ಹೋಗಿ ತೋರ್ಸ್ಕೊಂಡ್ ಬಂದೆ. ಅದು ಹೋಗಿ ನೋಡಕ್ಕಾಗದ ಯಾರಾவது ಒಬ್ರು? ಯಾರು ಹೋಗಕ್ ಆಗೋದಿಲ್ಲ. ನಮ್ಗೆ ಆಗ್ಲಿಲ್ಲ. ಓಕೆ, ಆದ್ರೂ ಹೋಗಿ ಬರ್ತಾ ಇದೀವಿ. ಎಲ್ಲ ಹೋಗಿ ಬರ್ತಾ ಇದಾರೆ, ಯಾಕಂದ್ರೆ ಬೇರೆ ಇಲ್ಲ ಅವರಿಗೆ. ಇಲ್ಲಿ ರೋಡ್ ಹೋಗೋ ದಾರಿಲಿ ರೋಡ್ ಸರಿ ಇಲ್ಲ. ಓಕೆ, ಇದು ಓಕೆ ಮೈನ್ ರೋಡಲ್ಲಿ ನೋಡಿದ್ರೆ ಮೈನ್ ರೋಡ್ ಹೋಗೋಕೆ ಬರೋಕೆ ಆಗ್ತಾ ಇಲ್ಲ. ಓಕೆ, ಮೈನ್ ಬೇಕಾಗಿರೋದು ಪಬ್ಲಿಕ್ ಟಾಯ್ಲೆಟ್. ಹಾ, ಹೇಳಿ ಈಗ. ನೀವು ಓಟ್ ಹಾಕಿದ್ರಾ? ಇರ್ರಿ, ಓಟ್ ಹಾಕಿದ್ರಾ? ಹಾಕಿದ್ರಲ್ವಾ? ನೀವು ಮನ್ಸಲ್ಲಿ ಅನ್ಕೊಂಡಿದ್ರಲ್ಲ ಅವ್ರು ಗೆದ್ರಾ? ஓட்டு துணுப்புட்டு உக்காந்திங்கன்னா நம்ம ஜாதிங்களே சரியில்லை. ஃபஸ்ட்டு அவன் எவன் கொடுக்குறான் அவன் வந்து துணுப்புடுறாங்க, வந்துட்டு இது பண்ணாங்க. ஓட்டு கொடுத்தாக்க எவன் வரான் சொல்லி பார்க்கலாம். அவன் கிட்ட இருக்கிறவங்க எல்லாம் பிடிச்சி நல்லா துணுப்புடுறானுங்க லஞ்சத்தை. இந்த ஏரியா அதே தாக்குது. இது மிலிட்ரி ஏரியாவுக்கு ஏன் வரானுங்க எலெக்ஷனுக்கு? ஓட்டு வாங்கக்கூடாது. கரண்ட் இருக்குது எங்களுக்கு, ஓட்டு இது கூப்பன் கார்டு இருக்குது, எல்லா கார்டும் இருக்குது. அப்போ என்னத்துக்கு ஓட்டுக்கு வரானுங்க? இது உள்ள ஓட்டுக்கு வரவங்க எங்களுக்கு இது ನೋಡಿ. 100 ವರ್ಷದ ಹಳೆ ಏರಿಯಾ ಇದು. ಯಾವ ರೀತಿ ಬದುಕ್ತಾ ಇದ್ದಾರೆ ಇಲ್ಲಿನ ಜನ, ಇಲ್ಲಿಗಂತೂ ಬೆಳಕೆ ಬರಲ್ಲ. ಇಂಥ ಬದುಕಲ್ಲಿ, ಇಂಥ ಜಾಗದಲ್ಲಿ ಬದುಕನ್ನು ನಡೆಸ್ತಿರೋರಿಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಇವರಿಗೆ ನೋಡಿ ಚರಂಡಿ ವ್ಯವಸ್ಥೆನೇ ಇದು? ಏನ್ರಿ ಇದು? ಇಡೀ ಏರಿಯಾನೇ ಸಂಪೂರ್ಣವಾಗಿ, ಇಡೀ ಏರಿಯಾನೇ ಇಲ್ಲಿ ಸಮಸ್ಯೆ ಇದೆಯಲ್ರಿ ಇಲ್ಲಿ. ಇದ್ರ ಬಗ್ಗೆ ಒಂದೆರಡು ದಿನ ಬೇಕನ್ಸುತ್ತೆ ಹೇಳಕ್ಕೆ. ಒಂದೆರಡು ದಿನ ಬೇಕನ್ಸುತ್ತೆ ಹೇಳಕ್ಕೆ. ನೋಡಿ ಯಾವ ರೀತಿ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತೇಳಿ. ಸರ್, ಇಂಥ ಜಾಗದಲ್ಲಿ ಬದುಕ್ತಾ ಇದ್ದೀರಾ, ಹೇಗಿದೆ ಸರ್ ಪರಿಸ್ಥಿತಿ? ಎಲ್ಲವೂ ಚೆನ್ನಾಗಿದೆಯಾ? ಎಲ್ಲಿ ಚೆನ್ನಾಗಿದೆ ಸ್ವಾಮಿ. ಎಲ್ಲ ಕ್ಲೀನಿಂಗ್ ಸರಿ ಇಲ್ಲ. ನಮಗೆ ಮೋರಿಗಳು, ಬಡವ್ರ ಮನೆ, ಎಲ್ಲ ಬಡವರೇ ಇರೋದು. ಎಲ್ಲ ಬಡವರೇ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಇದನ್ನ. ಯಾಕೆ ಸರ್? 100 ವರ್ಷದ ಹಳೆ ಏರಿಯಾ ಅಂತ ಇದು. ಹೌದು, ನಮ್ಮ ತಂದೆಯವರೇ ಅವಾಗ 64ರಲ್ಲಿ ಬಂದಿರೋರು ಇಲ್ಲಿ. ಹಂಗೆ ಬಿದ್ದಿದೆ, ಯಾರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಕ್ಲೀನಿಂಗ್ ಸುಬ್ಬರ್ತಿ ಇಲ್ಲ. ಕಾರ್ಪೊರೇಷನ್ ಅವ್ರದ್ದು ಪ್ರಾಬ್ಲಮ್ ಇದೆ. ಯಾವಾಗಲೂ ಒಂದ್ಸಲ ಔಷಧಿ ಹೊಡಿತಾರೆ, ಹೋಯ್ತಾರೆ ಅಷ್ಟೇ. ಬೆಂಗಳೂರಿನ ಪ್ರತಿಯೊಂದು ಏರಿಯಾ ಗಲ್ಲಿಗೂ ರಿಪಬ್ಲಿಕ್ ಕನ್ನಡ ಬರ್ತೀವಿ, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿಕೊಂಡು. ಈ ಕಾರ್ಯಕ್ರಮ ಸೀರಿಯಸ್ ಆಗೂ ಇರುತ್ತೆ, ಒಂದಷ್ಟು ಎಮೋಷನ್ಸ್ ಇರುತ್ತೆ, ಒಂದಷ್ಟು ಫನ್ಸ್ ತರಲೆಗಳು ಕೂಡ ಇರ್ತವೆ. ಆದರೆ ಕೊನೆದಾಗ ನಾವು ಹೇಳೋದು ಒಂದೇ, ದಯವಿಟ್ಟು ಬಡತನ ಇರೋರನ್ನ ನೋಡಿ, ಸ್ಲಮ್ ಜಾಗಗಳಿಗೆ ಬನ್ನಿ, ಅವ್ರದ್ದು ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪರಿಹಾರ ಕೊಡಿ. ಅದು ಬಿಟ್ಟು AC ರೂಮಲ್ಲಿ OC ಜೀವನನ ನೀವು ನಡೆಸಿದ್ರೆ, ಇಲ್ಲಿ ಕೊಚ್ಚೆ ಒಳಗಡೆ ಬೆಂಗಳೂರಿನಲ್ಲಿ ಇವರು ಬದುಕು ನಡೆಸಬೇಕಾಗುತ್ತೆ. ಆ ಕಾರಣಕ್ಕೆ ನಿಮಗೆ ಯಾಕ್ರಿ ಹಾಗಾದರೆ ಓಟ್ ಹಾಕಿ ಅವ್ರು ಗೆಲ್ಲಿಸ್ಬೇಕು? ಈ ರೀತಿಯಾದಂಥ ಕೆಲಸ ಮಾಡಿದ್ರೆ ವೋಟಿಂಗ್ ರೇಟ್ ಜಾಸ್ತಿ ಆಗಬೇಕು ಅಂತಂದರೆ ಏನು, ಬೆಂಗಳೂರಲ್ಲಿ ಕೇವಲ 63ರಿಂದ 64% ಅಷ್ಟೇ ಓಟ್ ಹಾಕ್ತಾ ಇರೋದು. ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೇ ಕಣ್ರಿ ಅವರು ಮನಸ್ಸಿಂದ ಬಂದು ಓಟ್ ಹಾಕೋದು. ದಯವಿಟ್ಟು ಬಂದು ಯಾವ್ಯಾವ ನೋಡಿ, ನಾವು ನಾಳೆ ಯಾವ ಏರಿಯಾಗೆ ಬರ್ತೀವಿ ಅಂತ ನಾವು ಹೇಳಲ್ಲ, ಗೊತ್ತೇ ಆಗಲ್ಲ, ಬಂದೇ ಬರ್ತೀವಿ. ಬಂದು ನೀವು ಕುತ್ಕೊಂಡು ಏನು ನಿಮ್ಮ ಕುಟುಂಬದವ್ರನ್ನ, ನಿಮ್ಮ ಜನಗಳನ್ನ ನೀವು ಬೆಳೆಸ್ಕೊತಾ ಇದ್ದೀರಲ್ಲ, ಅದರ ಪರಿಣಾಮ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ರಿಯಾಲಿಟಿ ಚೆಕ್ ಮುಖಾಂತರ ರಿಪಬ್ಲಿಕ್ ಕನ್ನಡ ತೋರಿಸುತ್ತೆ, ಏನು ನಿಮ್ಮ ಪ್ರಾಬ್ಲಮ್ ಅನ್ನೋ ಕಾರ್ಯಕ್ರಮದ ಮೂಲಕ. ನಾಳೆ ಮತ್ತೊಂದು ಏರಿಯಾಗೆ ಬರ್ತೀವಿ, ಮತ್ತೊಂದು ಜಾಗದಲ್ಲಿ ನಿಮ್ಮ ನಿಜ ಬಣ್ಣನ ಬಯಲು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ